ಅಲ್ಲಿ ದೇವ್ರಿಗೆ ಹಾಕಂದ್ರೆ ಇಲ್ಲಿ ಡಾಕ್ಟ್ರಿಗೆ ಹಾಕಿದ್ದೀರ ಅಷ್ಟೇ, ವ್ಯತ್ಯಾಸ ಇಲ್ಲ. ನಿಮ್ಗೆ ಯಾವಾಗ ಬುದ್ಧಿ ಬರೋದು ಮತ್ತೆ? ಏನಪ್ಪ ನೀವು ನಮ್ಗಿಂತ ದೊಡ್ಡವರು. ಯಾರು ಹೇಳಪ್ಪ, ಯಾರು ಹೇಳು ಮೊದ್ಲು ಹೇಳ್ಬಿಟ್ಟೆ ಮಾತಾಡಿದ್ದು ಸತೀಶ ಅಂದ್ಬಿಟ್ಟು. ಯಾವ ಸತೀಶ? ನನಗೆ ಗೊತ್ತಿರೋದು ಜನ ಸತೀಶ್ ಇರೋದೆ. ಯಾವ್ಯಾವ ಸತೀಶ ಗೊತ್ತು ಹೇಳಿ ಆಯ್ತು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಜರಗೌಡ್ರೆ, ಹೇಳ್ತೀನಿ. ಇನ್ನ ನಿಮ್ಗೆ ಸೂರ್ಯ ಹುಟ್ಟಿಲ್ವಾ? ಇಲ್ಲ, ಹುಷಾರಿಲ್ಲ. ಹಾಸ್ಪಿಟ್ಲಿಗೂ ಬಂದಿದ್ದಾನೆ, ನೋಡಕ್ಕೆ ಬಿಡ್ಲಿಲ್ಲ. ಇಲ್ಲ, ತಾವ್ಯಾರು ಗೊತ್ತೇ ಆಯ್ತಲ್ಲ. ಸರಿ ಬಿಡಿ, ಹಂಗಾರೆ ಗೊತ್ತಾಯ್ತಾ ಇಲ್ಲ ಅಂದ್ರೆ ಏನು ಮಾತಾಡಲಿ ನಾನು. ಕಾಯಿನ್ ಬೂತ್ ನಂಬರ್ ಇದು. ಯಾವ ಲೋಪರ್ ಹೇಳಿದ್ದು ಹಂಗೆ ಅಂದ್ಕೊಂಡು? ಯಾವ ಹೇಳಿದ್ರೆ ಗೊತ್ತಾಗುತ್ತೆ. ಅಣ್ಣ, ನಾನು ಸತೀಶ ಮಾತಾಡೋದು. ಯಾವ ಸತೀಶ್ ಹೇಳಿ? ಈಗ ನೀವು ಆಪ್ರೇಷನ್ ಆಗಿ ರೆಡಿ ಆಯ್ತಾ ಇದ್ದೀರಾ. ಯಾವ ಸತೀಶ, ಎಲ್ಲಿಂದ ಸತೀಶ ಅಂದ್ಕೊಂಡೆಲ್ಲ ವಿಚಾರಣೆ ಮಾಡ್ತಾ ಕೂತ್ಕೋತೀರಾ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀರಾ? ಡೈರೆಕ್ಟ್ ಆಗಿ ಬರ್ತೀವಿ. ಈಗ ಅಣ್ಣ ಫಸ್ಟ್ ಹೇಳಿ, ಈಗ ಹುಷಾರಿಲ್ಲ ಅಂದ್ರಲ್ಲ, ಏನು ಹುಷಾರಿಲ್ಲ? ಯಾರು ಹೇಳಿ ಸ್ವಲ್ಪ ಅಷ್ಟೇ. ಅಯ್ಯೋ ಶಿವನೇ, ನನ್ನ ಆಧಾರ್ ಕಾರ್ಡ್ ಕಳಿಸ್ಲಣ್ಣ. ಯಾರು ಹೇಳಿ? ಅಣ್ಣ ಸತೀಶ 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 ಅಂತ ಹೇಳಿದೀನಿ. ನನಗೆ ಗೊತ್ತಿಲ್ವಲ್ಲಪ್ಪ. ಸರಿ, ಗೊತ್ತಾಯ್ತದೆ. ಇವಾಗ ನಿಮ್ಗೆ ಏನು ಹುಷಾರಿಲ್ಲ ಅದನ್ನ ಹೇಳಿ ಫಸ್ಟ್, ನನಗೆ ಗೊತ್ತಾಗಲಿ. ನಮ್ಗೆ ಏನು ರಿಟೈರ್ಡ್ ಲೈಫ್, ರೆಸ್ಟ್ ತಗೋತಾ ಇದೆ. ಎಲ್ಲ ವಾಯ್ಸ್ ಕೇಳ್ದಂಗೆ ಐತೆ, ಗೊತ್ತಾಯ್ತು. ನಿಮ್ಮ ಹಾಸ್ಪಿಟ್ಲಿಗೂ ನೋಡಕ್ ಬಂದಿದೆ ಅಂತೀನಿ. ನಾಗೇಶ್ ಅಣ್ಣನ ಜೊತೆ ಬಂದಿದ್ದೆ. ನಾಗೇಶ್ ಅವ್ರ ಜೊತೆ? ಸತೀಶ? ಹೌದಾ? ಏನಪ್ಪ ನಾಗೇಶ್ ಅವ್ರ ಜೊತೆ ಇವರು ಯಾರೋ ಹೆಸರು ನಮ್ಮ ರಮೇಶ್ ರಾವ್ ಇರ್ತಾರೆ ಯಾವಾಗಲೂ. ಮತ್ತೆ ಸತೀಶ್ ಅಂದ್ರೆ ಯಾರಪ್ಪ ಅದು? ನಾನು ಬಂದಿದ್ದೆ. ಈಗ ಅಣ್ಣ ಏನಂದ್ರೆ ವಿಚಾರಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟು. ಈಗ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಈಗ ಬೂದಿ ವಿಭೂತಿ ಆಯ್ತದೆ, ನೀರು ತೀರ್ಥ ಆಯ್ತದೆ, ಅಕ್ಕಿ ಅಕ್ಷತೆ ಆಯ್ತದೆ, ಕೊಬ್ಬರಿ ಪ್ರಸಾದ ಆಯ್ತದೆ, ಅನ್ನ ನೈವೇದ್ಯ ಆಯ್ತದೆ. ಆದ್ರೆ ಮನ್ಸ ಏನಾಯ್ತಾನೆ? ಮನ್ಸ ಸುಟ್ಟಾಕಿ ಬೂದಿ ಆಯ್ತಾನೆ. ಬೂದಿ ಆಗೋಯ್ತಾನ? ಅಣ್ಣ ದೇವಸ್ಥಾನಕ್ಕೆ ನಾನು ಕೇಳ್ತಾ ಇರೋದು, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಅಂತ ಕೇಳ್ತಾ ಇರೋದು ನಾನು. ದೇವಸ್ಥಾನ ಬಂದ್ರೆ ಏನೂ ಆಗಲ್ಲ. ಏನೂ ಆಗಲ್ಲ? ಮತ್ತೆ ಸುಮ್ಮನೆ ಹೋಗಾರೆ ದೇವಸ್ಥಾನಕ್ಕೆ? ಸುಮ್ಮನೆ ಹೋಗೋದು, ನೋಡೋದು, ಬರೋದು. ನೀವು ಹುಡ್ತಾಗಿಂದ ಹಿಂಗೆ ಮಾಡ್ತಿರೋದ? ಭಕ್ತಿ ಮನ್ಸಲ್ಲಿ ಇರುತ್ತೆ, ಸೃಷ್ಟಿಕರ್ತ ನೆನ್ಸ್ಕೊತೀವಿ. ಅವ್ರಿಗೆ ಆ ಥರ ಇಲ್ಲ, ಏನಿಲ್ಲ. ಸರಿ, ಹಂಗಾರೆ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಜನ? ಸುಮ್ಮನೆ ಒಂದು ಟೈಮ್ ಪಾಸ್. ಟೈಮ್ ಪಾಸು? ಈಗ ಪ್ರಪಂಚದಲ್ಲಿ ಟೈಮ್ ಪಾಸ್ ಮಾಡಕ್ ಬೇರೆ ಏನೂ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಯ್ತಾರಾ? ಅದು ಫಸ್ಟ್ ಅದೇ ನಂಬಿಕೆಗೂ ಒಂದು ಟೈಮ್ ಪಾಸ್ಗೂ ಸ್ವಲ್ಪ ಭಾರಿ ಹತ್ರ ಇರುತ್ತೆ. ಇಲ್ಲ ಬಿಡಿ, ನಿಮಗೆ ಏನೋ ಸ್ವಲ್ಪ ಇದು ತಲೆನೂ ಒಂದ್ಸಲ ಆಪರೇಷನ್ ಮಾಡಿಸ್ಬೇಕು ಅನಿಸ್ತದೆ ನಿಮಗೆ. ಯಾರೇ ಆಪಾರಿದು ಟೈಮ್ ಪಾಸಿಗೆ ದೇವಸ್ಥಾನಕ್ಕೆ ಹೋಯ್ತಾರೆ ಅಂತಿರಲ್ಲ ನೀವು. ಲಕ್ಷಾಂತರ ಜನ ಹೋಗಿ ಇಲ್ಲಿ ಮುಳಿಕೊಂಡು ಎದ್ದು ಬರ್ತಾವ್ರೆ, ಕುಂಭಮೇಳ ಹಂಗೆ ಹಿಂಗೆ. ಅವರು ಎಲ್ಲ ಟೈಮ್ ಪಾಸ್ಗೆ ಹೋಯ್ತಾರ ಹಂಗಾರೆ? ನಾವು ಟೈಮ್ ಪಾಸ್ಗೆ ಹೋಗೋಣ ಅಂತಾನೆ ಇದೆ. ನಾನು ಪ್ರಯಾಗರಾಜ್. ಆದ್ರೆ ಯಾವ ಕಂಪನಿ ಇರಲಿಲ್ಲ, ಹೋಗ್ಲಿಲ್ಲ. ಇಲ್ಲಿ ಉತ್ಸವ ಪಸ್ಸವ ಅಂತ ಅನ್ಕೊಂಡು ಪ್ರಯಾಗರಾಜ್ಗೆ ಹೋಯ್ತೀರಾ? ಪಿರಿಯಪಣ್ಣಕ್ಕೂ ಹೊಟ್ಟು ಬನ್ನಿ ಸಾಕು, ನೀವಿರೋ ಪರಿಸ್ಥಿತಿಲಿ ಪ್ರಯಾಗರಾಜ್ಗೆಲ್ಲ. ಯಾವ ಪಿರಿಯಪಣ್ಣ? ಎಲ್ಲೈತೆ ಹೇಳಪ್ಪ ನೀನು? ಎಲ್ಲ ಹೇಳ್ತೀನಿ. ಪ್ರಯಾಗರಾಜ್ ನಿಮ್ ಪಕ್ಕದ ಮನೇಲಿ ಐತಾ ಅಲ್ಲ ಪಕ್ಕದ ರೋಡಲ್ಲಿ ಐತಾ? ಕೇಳಿದೀನಿ, ನನ್ಗೆ ಅರ್ಥ ಆಯ್ತಲ್ಲ. ಮರು ಆಗ್ಬಿಡದೆ ಬಿಡಿ, ಒಂದು ಅರಳೋ ಮರಳೋ ಹತ್ರ ಆಗ್ಬಿಡದೆ. ಇದು 60 ಯಾರು ಅಂತ ಹೇಳಕ್ಕಾಯ್ತಲ್ಲ. ನೀವು ನನ್ಗೆ ಇಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಇಲ್ಲಿ. ಇವಾಗ ದೇವಸ್ಥಾನಕ್ಕೆ ಟೈಮ್ ಪಾಸ್ಗೆ ಹೋಯ್ತಾರೆ ಅಂತ ಅಂದ್ಬಿಟ್ಟು. ಹೌದು, ಖಂಡಿತ. ನೀವು ಅದು ಯಾವ ಥರ ದೇವಸ್ಥಾನಕ್ಕೆ ಹೋಯ್ತಿರೋ, ಅದು ಹೆಂಗೆ ಹೋಯ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಹೇಳಿದ್ದು ಅಷ್ಟೇ. ನಾವು ಕುಂತ ಜಾಗ ಮಲಗಿದ್ದೀನಿ, ದೇವರೇ ಅಂತ ನಾವು ಇಲ್ಲೇ ನಿಲ್ಸ್ಕೊಂಡು ಇರ್ತೀವಿ. ಅಕ್ಕವ್ರವರ ಮನೇಲಿ ಅಲ್ಲಿ ಹೋಗ್ಬೇಕಾದ್ರೆ ಗುಂಪಲ್ಲಿ ಒಂಥರ ಮಜಾ ಇರುತ್ತೆ, ಟೈಮ್ ಪಾಸು ಆಗುತ್ತೆ. ಮನೇಲಿ ಅಕ್ಕವ್ರ? ಇದಾರೆ ಆ ಕಡೆ. ಕೊಡಿ ಒಂಚೂರು. ಅವ್ರು ಅಲ್ಲವ್ರೆ, ನಾನು ರೂಮಲ್ಲಿ ಇದ್ದೀನಿ. ಯಾಕೆ ಎಲ್ಲರೂ ದೂರ ಮಾಡಿಬಿಟ್ಟವ್ರ ನಿಮ್ಮನ್ನ? ಅಲ್ಲ, ನಾನು ರೂಮ್ ಹೋಗಿದ್ದೀನಿ, ಅಲ್ಲಿ ಹೋಗ್ಬೇಕು. ಕರೀರಿ ಒಂಚೂರು.
ಯಾರು ಹೇಳೋರು ಕರೆಯಲ್ಲಪ್ಪ. ಹಾಂ, ಈ ಭಯ ಐತಲ್ಲ ಸಾಕು ನನಗೆ. ನೀವು ಕರೀದವ್ರು ಬೇಡ, ಈ ಭಯ ಐತಲ್ಲ ಇದನ್ನ ಕಡೆಯವರೆಗೂ ಮಡಿಕೊಂಡಿರಿ. ಆಮೇಲೆ ಇನ್ನು ಮುಂದಿನಾರು ಆ ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ. ಟೈಮ್ ಪಾಸ್ಗೆ ಹೋಗ್ಬಿಡಿ. ಒಳ್ಳೆ ಭಯ ಭಕ್ತಿ ದೇವ್ರ ಮೇಲೆ ಮಡಿಕೊಂಡು ಒಳ್ಳೆ ಶ್ರದ್ಧೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ ಹೋಗಿ. ನಿಮ್ಗೆ ಹೇಳ್ತಾ ಇರೋದು ಅರ್ಥನೇ ಆಯ್ತಲ್ಲ. ನಿನ್ಗೆ ಏನ್ ಹೇಳೋದು, ನೀನು ಇನ್ನೂ ಬಾರಿ 1ನೇ ಕ್ಲಾಸ್. ಇದ್ರ ಬಗ್ಗೆ ಏನಂದ್ರೆ ದೇವ್ರು 24 ಗಂಟೆ ಎಲ್ಲಾ ಕಡೆ ಅರ್ಥ ಮಾಡ್ಕೊ. ದೇವ್ರು ಸರ್ವಂತರ್ಯಾಮಿ ಅಂತ ಎಲ್ರಿಗೂ ಗೊತ್ತು. ಮತ್ತೆ ದೇವಸ್ಥಾನಕ್ಕೆ ಯಾಕೆ ಹೋಯ್ತಾರ ಜನ? ಟೈಮ್ ಪಾಸೇ, ನೋಡ್ಲಿಕ್ಕೆ. ಆ ಕಟ್ಟಡ ನೋಡ್ಬೇಕು, ಮೂರ್ತಿ ನೋಡ್ಬೇಕು ಅಷ್ಟೇ. ಸರಿ, ಹಂಗಾರೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಾಣಿಕೆ ಹಾಕ್ತಾರೆ, ಪೂಜೆ ಮಾಡಿಸ್ತಾರೆ, ಅವೆಲ್ಲ ಯಾಕೆ? ಕಾಣಿಕೆ ಅದು ಅವ್ರವ್ರ ಇದು ಅಭ್ಯಾಸದ. ನೀವು ಹಾಕಿಲ್ವ ಯಾವಾಗಲೂ? ನಾವೆಲ್ಲೂ ಹಾಕಿಲ್ಲ. ಅದಕ್ಕೆ ಈಗ ಹಾಸ್ಪಿಟ್ಲಲ್ಲಿ ಹಾಕಿದ್ದೀರಾ. ಮಾಡೋ ಟೈಮಿಗೆ ಮಾಡಿದ್ರೆ ಇವೆಲ್ಲ ಬೇಜಾರು ಮಾಡ್ಕೊಬೇಡಿ ಹಿಂಗೆ ಅಂತೀನಿ ಅಂತ. ಅದನ್ನು ಮಾಡಿದ್ವಿ. ಹ್ಞೂ, ಅಲ್ಲಿ ದೇವ್ರಿಗೆ ಹಾಕಂದ್ರೆ ಇಲ್ಲಿ ಡಾಕ್ಟ್ರಿಗೆ ಹಾಕಿದ್ದೀರಾ ಅಷ್ಟೇ, ವ್ಯತ್ಯಾಸ ಇಲ್ಲ. ನಿಮ್ಗೆ ಯಾವಾಗ ಬುದ್ಧಿ ಬರೋದು ಮತ್ತೆ? ಏನಪ್ಪ ನೀವು ನಮ್ಗಿಂತ ದೊಡ್ಡವರು. ಯಾರು ಹೇಳಪ್ಪ, ನೀನ್ ಯಾರು ಹೇಳು ಮೊದ್ಲು ಹೇಳ್ಬಿಟ್ಟೆ ಮಾತಾಡಿದ್ದು ಸತೀಶ ಅನ್ಬಿಟ್ಟು. ಯಾವ ಸತೀಶ? ನನಗೆ ಗೊತ್ತಿರೋದು ಒಂದು 5 ಜನ ಸತೀಶ್ ಇರೋದೆ. ಯಾವ್ಯಾವ ಸತೀಶ ಗೊತ್ತು ಹೇಳಿ ಆಯ್ತು? ಒಬ್ಬ ನಮ್ ಕ್ಲಾಸ್ ಮೇಟ್ ಸತೀಶ್ ಗುಂಡಮ್ಮ ಅಂತಿದ್ದು, ಬೆಳ್ಳಿಗಡ್ಡೆ ಮಿಷಿನ್. ಇನ್ನು ಅವರ ಇನ್ನೊಬ್ರು ನಮ್ ರಿಲೇಷನ್ ಹುಡುಗ ಸತೀಶ. ಇನ್ನೊಬ್ಬ ಸತೀಶ್ ಶೆಟ್ಟಿ ಅಂತ ಇದ್ದಾರೆ. ಓಕೆ. ಇನ್ನೊಬ್ಬ ಫ್ರೆಂಡ್ ಒಬ್ಬ, ಅವನ ಇದೆಲ್ಲ ಮಾರ್ಕೆಟ್. ಹಾಗೆ ಯಾರು ಅಂತ ನಂಬೋದು? ಯಾರು ಅಂತಾನು ನಂಬಿಡಿ ಬಿಡಿ ನೀವು. ಒಟ್ಟಿನಲ್ಲಿ ಭಗವಂತ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇನ್ಮೇಲಾರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಏನು ಕೆಟ್ಟದೇನು ನೋಡಿದ್ಯಪ್ಪ? ಈಗ ನೋಡೋದೇನು, ಅಲ್ಲೇ ನೀವು ಮಾತಾಡಿದ್ರಲ್ಲೇ ಗೊತ್ತಾಯ್ತಾ ಇಲ್ವಾ? ಏನಪ್ಪ ಗೊತ್ತಾಯ್ತು? ದೇವಸ್ಥಾನಕ್ಕೆ ಟೈಮ್ ಪಾಸ್ಗೆ ಹೋಯ್ತಾರಂತೆ. ಖಂಡಿತ ಟೈಮ್ ಪಾಸ್. ನಾವು ಕುಂತಿದ್ದ ಜಾಗದಲ್ಲಿ 24 ಗಂಟೆ ದೇವರೇ ಕಾಪಾಡಪ್ಪ. ದೇವರದ ಎಲ್ಲಾ ಕಡೆ ನೆನ್ಸ್ಕೊತೀವಿ. ದೇವಸ್ಥಾನ ಏನಂತ ಅಕ್ಕಂಗೆ ಕರೆದಿದ್ರೆ ಪ್ರೂವ್ ಮಾಡುವೆ. ಇವತ್ತೊಂದು ಮಂಗಳಾರತಿ ಮಾಡಿಸುವೆ. ನಿದ್ದೆ ಬರ್ತೈತೆ. ಬರ್ತದೆ, ಎಲ್ಲ ಬರ್ತದೆ. ಇವಾಗ ನಿದ್ದೆನೂ ಬರ್ತದೆ, ಎಲ್ಲಾನು ಬರ್ತದೆ. ದೇವ್ರ ಮೇಲೆ ಭಯ ಭಕ್ತಿ ಬಿಟ್ಟು ಇನ್ನೆಲ್ಲ ಬರ್ತದೆ ನಿಮ್ಗೆ ಇವಾಗ. ನೀನ್ ಹೇಳಲ್ವಾ ಯಾರು ಅಂತ? ಹೇಳಿದ್ರೆ ಹೇಳಲ್ಲ ಅಂದ್ರೆ ಇಡ್ತೀನಿ, ಕಟ್ ಮಾಡ್ತೀನಿ. ಹೋಗಪ್ಪ ಯಾವ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.